ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಾನು ನಿನ್ನ ಹತ್ರ ಏನೋ ಒಂದು ಕೇಳ್ತೀನಿ, ನೀನು ನಿಜ ಹೇಳಬೇಕು, ಆಯ್ತಾ? ಹೇಳು ಮಗನೆ. ಮನೆಗೆ ಯಾರಾದರೂ ಬಂದರೆ ಅಣ್ಣಂದ್ರು ನಮಗೆ ಒಳ್ಳೊಳ್ಳೆ ಬಟ್ಟೆ ಕೊಡ್ತಾರೆ, ಮೈ ತುಂಬ ಒಡವೆ ಹಾಕ್ತಾರೆ, ಆಮೇಲೆ ಅದನ್ನೆಲ್ಲ ಕಿತ್ಕೊಂಡು ಸುಟ್ಟಾಕ್ಬಿಡ್ತಾರೆ, ಹೊಡಿತಾರೆ, ಬೈತಾರೆ. ಯಾಕಮ್ಮ? ನೀನು ಕೇಳಿದ ಪ್ರಶ್ನೆ ಸುಲಭವಾಗಿ ಇದೆ ಮಗನೆ, ಆದ್ರೆ ಉತ್ತರ ಹೇಳೋಕ್ ನಂಗೆ ಕಷ್ಟ ಮಗನೆ. ಹೇಳಮ್ಮ. ಎಲ್ಲ ಅಣ್ಣಂದ್ರು ಅವ್ರ ತಮ್ಮಂದ್ರಿಗೆ ಹೊಡಿತಾರಾ, ಹಿಂಗೆ ಬೈತಾರಾ? ಇಲ್ಲಪ್ಪ, ನಿಜ ಹೇಳಬೇಕು ಅಂದ್ರೆ ನಿನ್ನೆಲ್ಲ ಕಷ್ಟಗಳಿಗೆ ಕಾರಣ ನಾನು. ನೀನು ನನ್ನ ಹೊಟ್ಟೆಲ್ ಹುಟ್ಟಿದ್ಯಲ್ಲ, ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದೆಯಾ ಮಗನೆ, ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದೆಯಾ. ನಿಮ್ಮಪ್ಪ ತೀರೋದಾಗ್ಲೆ ನಾನು ಸಾಯ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ನಿನ್ನಿಂದಾಗಿ ನಾನಿನ್ನೂ ಬದುಕಿದ್ದೀನಿ ಮನು, ನಾನಿನ್ನೂ ಬದುಕಿದ್ದೀನಿ. ಅಳ್ಬೇಡ ಅಮ್ಮ, ನಾನು ಇನ್ಮೇಲೆ ಈ ಥರ ಎಲ್ಲ ಏನೂ ಕೇಳಲ್ಲ, ಆಯ್ತಾ? ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ನೀನೇನು ಯೋಚನೆ ಮಾಡಬೇಡ, ಆಯ್ತಾ? ಪಾರು, ಅಲ್ಲೊಜ್ಜೋ ಬ್ರಸ್ಸು, ಪೇಸ್ಟು, ಸೋಪು ಎಲ್ಲ ಎತ್ತಿಟ್ಕೊಂಡಿದ್ಯಾ? ಎಲ್ಲ ಅಲ್ಲೇ ಸಿಗುತ್ತೆ ಮಾವ. ಸಿಗ್ತೈತೆ ಪಾರು, ಆದ್ರೆ ಇಲ್ಲಿ 10 ರೂಪಾಯಿ ಸೋಪು, ಅಲ್ಲಿ 800 ರೂಪಾಯಿ ಲೆಕ್ಕ ಅಲ್ವಾ? ಹೌದು ಮಾವ, ನಾನು ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋದ್ರೂ ಪರವಾಗಿಲ್ಲ ಮಾವ, ಆದರೆ ಈ ಡಾಕ್ಯುಮೆಂಟ್ಸ್ನೆಲ್ಲ ಮಿಸ್ ಮಾಡೋಂಗೆ ಇಲ್ಲ. ಎಲ್ಲ ಒಂದು ಮಿಸ್ ಆದರೂ ಎಲ್ಲ ಫ್ಲಾಪ್ ಆಗೋಗುತ್ತೆ, ಅದಕ್ಕೆ ಎಲ್ಲ ಡಬಲ್ ಚೆಕ್ ಮಾಡಿದ್ದೀನಿ, ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ಟೆನ್ಷನ್ ಬೇಡ. ಸರಿ ಪಾರು. ಏನ್ರವ ನೀವು ಈಟತ್ನಲ್ಲಿ ಯಾಕೆ ಹಿಂಗ್ ಕೂತೀರಾ? ನಿದ್ದೆ ಬತ್ತಿಲ್ವಾ? ಹತ್ಗೆ ಹೊರಡ್ತಾ ಇದ್ದಾರೆ, ನಮ್ಗೆಲ್ಲ ಬೇಜಾರಾಗ್ತಾ ಇದೆ. ಹಸ್ವಾದ್ರೇನೆ ನಿದ್ದೆ ಬರಲ್ಲ ಅಣ್ಣ, ಬೇಜಾರಾದ್ರೆ ನಿದ್ದೆ ಬರುತ್ತಾ? ಅಲ್ಲ ಅಣ್ಣ, ಅದಕ್ಕೆ ಹೊರಟು ನಿಂತಾಗ ನೀನ್ ಬೇಡ ಅನ್ಬೋದಿತ್ತಲ್ವಾ, ಯಾಕೆ ಹೇಳಲಿಲ್ಲ? ನಮ್ಗೆಲ್ಲ ಅದ್ ಬೇಡ ಇದ್ ಬೇಡ ಅಂತ ಹೇಳ್ತೀಯಲ್ಲಣ್ಣ, ಒಂದೇ ಒಂದ್ಸತಿ ಅತ್ಗೆಗೂ ಹೇಳಣ್ಣ, ನಿನ್ ಮಾತು ಅತ್ಗೆ ಕೇಳ್ತಾರೆ. ತಮ್ಮಯ್ಯ ಅಂತೀನಿ, ಮೆತ್ತ ಮಾತಾಡ್ರವ. ನಾನು ನಿಮಗೆ ಮೊದಲೇ ಹೇಳಿಲ್ವಾ ಹಂಗೆಲ್ಲ ಹೇಳೋಕ್ ಹಾಕಿಲ್ಲ ಅಂತ? ಅದನ್ನೇ ಯಾಕಾಗಕ್ಕಿಲ್ಲ ಅಂತಿರೋದ್ ನಾವು. ಯಾಕೆ ಅಂದ್ರೆ ಹೆಂಗ್ ಕೇಳೋಣ? ಹೇಳಿದ್ರೆ ಅರ್ಥ ಹಾಕಿಲ್ಲ. ಪಾರು ಓದಕ್ ಹೋಯ್ತವಳೆ, ಒಳ್ಳೆ ಕೆಲ್ಸಕ್ಕೆ ಶುಭವಾಗ್ಲಿ ಅಂತ ನಾವೆಲ್ಲ ಆರಿಸ್ ಕಳಿಸ್ಬೇಕು. ಇಲ್ಲಿ ನೋಡಿದ್ರೆ ನೀವೆಲ್ಲ ಕಣ್ಣೀರ್ ಹಾಕೊಂಡು ಕೂತಿರಲ್ಲ, ಹಿಂಗೆ ಕಳಿಸಿದ್ರೆ ಅವಳು ಒಳ್ಳೇದಾಯ್ತದ? ಅವಳ ನಗ್ನಗ್ತಾ ಖುಷಿ ಖುಷಿಯಾಗಿ ಕಳಿಸಿದ್ರೇನೆ ಪಾರುಗೂ ಅಲ್ಲಿ ಸಂದಾಕಿರೋದು, ಅಲ್ಲಿ ನೆಮ್ಮದಿಯಾಗಿರೋದು. ನಮ್ಗೆಲ್ಲ ನಿಂತರ ನಾಟಕ ಮಾಡಕ್ ಬರಲ್ಲ ಅಣ್ಣ. ಬೇಜಾರಾದ್ರೆ ಅಳ್ತೀವಿ, ಖುಷಿ ಆದ್ರೆ ನಗ್ತೀವಿ. ನಿನಗ್ ಖುಷಿ ಆದ್ರೆ ಮಾಕಳವ್ವ ಅಂತ್ಯ, ಬೇಜಾರಾದ್ರೆ ನಗ್ತೀಯ.
ನಿನ್ನಷ್ಟು ಗಟ್ಟಿ ಮನ್ಸಿಲ್ಲ ಅಣ್ಣ ನಮಗೆ. ಹೆಣ್ಣು ಮನ್ಸಲ್ವಾ, ಬೇಗ ಕರಗ್ಬಿಡುತ್ತೆ, ಬೇಗ ಸ್ಪಂದಿಸ್ಬಿಡುತ್ತೆ, ಬೇಗ ಹಚ್ಕೊಂಡ್ಬಿಡುತ್ತೆ. ಅದಕ್ಕೇನು ಬಿಟ್ಟಿರಕ್ಕಾಗಲ್ಲ ಅಣ್ಣ ನಮ್ಮ ಕೈಯಲ್ಲಿ. ನಂಗೆ ಅರ್ಥ ಆಯ್ತದ ಕಣ್ರವ್ವ. ಆದ್ರೆ ಈ ಟೈಮ್ನಾಗೆ ಅದಕ್ಕೆ ಮುಂದೆ ಯಾರು ನೋವು ತೋರಿಸ್ಕೋಬಾರ್ದು, ಬೇಜಾರು ತೋರಿಸ್ಕೋಬಾರ್ದು. ಬಾರು ಮುಂದೆ ಎಲ್ಲರೂ ಖುಷಿಯಾಗೇ ಇರಬೇಕು. ನನಗೋಸ್ಕರ ಕಣ್ರವ್ವ. ಹೋಗ್ರವ್ವ, ಮಲ್ಕಳಿ. ಹೋಗು ಕುಸೆ, ಹೋಗಿ ಮಲ್ಕಳಿ ಹೋಗಿ. ಎಲ್ಲ ಒಳ್ಳೆದಾಯ್ತದೆ. ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕೋ ಅದೇ ಆಯ್ತದೆ. ಎಲ್ಲ ನಮ್ಮವ್ವ ಮಕ್ಕಳವನ ಇಚ್ಛೆ ಅಲ್ವಾ? ಅಣ್ಣ, ಅತ್ತಿಗೆ ನಿಜವಾಗ್ಲೂ ನಮ್ಮನ್ನೆಲ್ಲ ಬಿಟ್ಟು ಹೋಯ್ತಾಳ? ಪ್ರೀತಿ ಹೋಯ್ತು ಅಂತ ನೀನು ಅನ್ಕೊಂಡಿದ್ಯಾ ಅದಕ್ಕೆ, ಆದರೆ ಅಣ್ಣನೂ ಒಂದು ಹುಡುಗಿನ ಪಿರುಚ್ತಿದ್ದ. ಮಾವ ಯಾರನ್ನ ಪ್ರೀತಿಸ್ತಿರ್ಬೋದು, ಅವನ ಹತ್ರನೇ ಕೇಳ್ಬಿಡ್ಲ. ಅತ್ತಿಗೆ, ಆ ಹುಡುಗಿ ಬೇರೆ ಯಾರೂ ಅಲ್ಲ ಅತ್ತಿಗೆ. ಯಾರು ಹೇಳು? ಅಯ್ಯೋ, ಅಣ್ಣ ಬರ್ತಾವನೆ. ಅದ್ಗೇನಾದ್ನಿ ಇಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ? ನಮ್ದು ಮಾತಾಡೋದು ಸುಮಾರು ಇರುತ್ತಪ್ಪ, ನಿಮ್ಗೆ ಹಾಕೋದು. ಏನೋ ಕೇಳದ್ನಪ್ಪ, ಅದಕ್ಕೆ ಯಾರ ಹಿಂಗ ಆಡಾರ? ರಾಣಿ ನಡಿ, ನಾವು ಮನೆಗೆ ಹೋಗೋಣ. ಗರ್ಲ್ಸ್ ಯಾವಾಗಲೂ ಸೀಕ್ರೆಟ್ ಮೇಂಟೈನ್ ಮಾಡಬೇಕು, ಬಾಯ್ಸ್ ಹತ್ರ ಹೇಳೋ ಹಂಗಿಲ್ಲ. ಬಾ ಹೋಗೋಣ. ರಾಣಿ, ಭಾರತವ ಏನ್ ಹೇಳ್ತಿದ್ದೇವ? ನೋಡು, ನೀನಂತವ ಮಾತು ಕೊಟ್ಟಿದ್ಯಾ. ಭಾರುಗೆ ಪ್ರೀತಿ ಈಸೆ ಯಾವ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಆಟೆಯ ಸರಿ ಅಣ್ಣ, ಹೇಳಕ್ಕಿಲ್ಲ. ಸರಿ ಕಣ. ಊರ್ಗೂರ್ಗೆ ಬೆಂಕಿ ಬೀಳಿ, ಆದ್ರೆ ನಿಂಗೆ ಮಾತ್ರ ಏನೂ ಹಾಕಿಲ್ಲ. ನೀನ್ ಮಾತ್ರ ಗಾಳಿಗೆ ತೂರಾಡ್ಕೊಂಡು ನೆಮ್ಮದಿಯಾಗಿರ್ತೀಯ. ಅಲ್ಲ, ನೀನ್ ಯಾವ ಕ್ಷಣದಲ್ಲಿ ನಮ್ಮ ಮನೆ ಬಿಟ್ಟು ಹೋದ್ಯೋ ಗೊತ್ತಿಲ್ಲ. ಆ ಕ್ಷಣದಿಂದ ಯಾರಿಗೂ ಒಳ್ಳೇದಾಯ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.